ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋನ ಅಂದರೆ ತಮ್ಮನಲ್ಲಿ ನೋಡಿಬಿಟ್ಟು ಅಥವಾ ನೋಟಿಫಿಕೇಷನಲ್ಲಿ ಬಂದು ನೋಡ್ತಿದ್ರ UGCET 2024 ಮತ್ತು ನೀಟು BPT BPO ಅಲೈಡ್ ಮತ್ತು ಆರ್ಕಿಟೆಕ್ಚರ್ ನಾಟ ಇವೆಲ್ಲ ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದ ಟಾಪಿಕ್ಸ್ನ ಮಾತಾಡ್ತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಟೋಟಲಾಗಿ 3 ಮುಖ್ಯವಾದ ಅಂಶಗಳು ಅಂತಂದರೆ KCET ಸ್ಟೂಡೆಂಟ್ಸ್ಗೆ ಇವಾಗ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟಾರ್ಟ್ ಆಗಿಬಿಟ್ಟಿದೆ ಅನ್ಕೋರಿ. ಸ್ಟಾರ್ಟ್ ಆದರೆ ವಿತೌಟ್ ನೀಟ್ ಕಂಬೈಂಡ್ ಆಗಿದೆ ಸ್ಟಾರ್ಟ್ ಆದರೆ ನಿಮ್ಗೆ ಏನು ಎಫೆಕ್ಟ್ ಬೀಳುತ್ತೆ. ಓಕೆ, ಈ ಸದ್ಯಕ್ಕೆ ನೀಟ್ ಅವ್ರಿಗೆ ಏನೇನೆಲ್ಲ ಅಪ್ಡೇಟ್ ಇದೆ ಮತ್ತು BPT BPO ಆ್ಯಂಡ್ ಅಲೈಡ್ ಸೈನ್ಸ್ ಮತ್ತು ನಾಟಾ ಸ್ಟೂಡೆಂಟ್ಸು ಇವಾಗ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕಾ ಅಥವಾ ಅವ್ರಿಗೆ ಯಾವ ರೀತಿ ಕೌನ್ಸ್ಲಿಂಗ್ ನಡೀತದ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಫ್ರೀ ಆಗಿರ್ತದೆ, ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಬೆಲ್ ಐಕಾನ್ ಅಂತ ಹೆಂಗೆ ಕಾಣಿಸ್ತದೆ ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡು ಒಂದೇ ಒಂದು ಲೈಕ್ ಕೊಡ್ಕೊಂಬಿಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸರಿ, ಈ ಫಸ್ಟ್ ನಾನು BPT BPO ಆ್ಯಂಡ್ ಅಲೈಡ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಮತ್ತು ನಾಟಾ ಸ್ಟೂಡೆಂಟ್ಸ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕಾ ಬೇಡ ಅಂತಂದು ನೋಡಿರಿ. ಅವರು ಕೆದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಬಿಟ್ಟು ಡೇಟ್ನ ಕೊಟ್ಟು ಬಿಟ್ಟಿದ್ದಾರೆ. ಬಟ್ ಅದನ್ನು ಅದು ಎಲ್ಲಿ ಬಂದಿದೆ, UGCET 2024 ಬಂದೈತೆ. ಓಕೆ, UG ನೀಟ್ ಅಲ್ಲ. ಓಕೆ, UGCET 2024 ಬಂದೈತೆ. ಈಗ ನಾಟಾ ಸ್ಟೂಡೆಂಟ್ಸು ಮತ್ತು BPT BPO ಆ್ಯಂಡ್ ಅಲೈಡ್ ಸ್ಟೂಡೆಂಟ್ದು ಎಲ್ಲನೂ ಕೂಡ ನೋಟಿಫಿಕೇಷನ್ UGCET 2024 ಬರ್ತದವ. ಸರಿನಾ? ಸೊ ನೀವೇನು ಮಾಡ್ಕೋಬೇಕು, ಇನ್ ಕೇಸ್ ನಿಮಗೆ ಡೌನ್ ಮಾಡ್ಕೊಳಕ್ಕೆ ಬಂದರೆ ಮಾಡ್ಕೊಂಬಿಡ್ರಿ. ಓಕೆ, ಅದು ಕೌನ್ಸ್ಲಿಂಗ್ ಯಾವ ರೀತಿ ಮುಂದೆ ನಡೀತದೋ ಯಾವ ರೀತಿ ಅಂತ ಕೇದವ್ರು ಹೇಳಲ್ಲ. ಮೀನ್ಸ್ KCET ಜೊತೆ ಇವಾಗ ಏನೀಗ ಇಂಜಿನಿಯರಿಂಗು BSc ನರ್ಸಿಂಗ್ ಅಗ್ರಿಕಲ್ಚರ್ ವೆಟರ್ನರಿ ಏನು ನಡೀತದೋ ಅದ್ರ ಜೊತೆನೇ ನಿಮ್ಮದು ಕೂಡ BPT BPO ಆ್ಯಂಡ್ ಅಲೈಡ್ ಸೈನ್ಸ್ ಅವ್ರದ್ದು ನಡೀತದ ಕೌನ್ಸ್ಲಿಂಗ್ ಅಂತ ಹೇಳಿಲ್ಲ. ಬಟ್ ನಾಟಾ ಸ್ಟೂಡೆಂಟ್ಸ್ ಒಂದು ಆರ್ಕಿಟೆಕ್ಚರ್ ಅಂತೂ ಇದರಲ್ಲೇ ನಡೀತೈತೆ, ಅವ್ರ ಬಗ್ಗೆ ಏನು ಹೊರಿಬೇಡ. ಬಟ್ BPT BPO ಆ್ಯಂಡ್ ಅಲೈಡ್ ಸೈನ್ಸು ಒಂದು ಸಪ್ರೇಟಾಗಿ ಆಪ್ಷನ್ ಇಂಟರ್ ನಡೆಸ್ತಾರೋ ಆ್ಯಂಡ್ ಇದರಲ್ಲೇ ನಡೆಸ್ತಾರೋ ಅಂತ ಅದ್ರ ಬಗ್ಗೆ ಒಂದು ಸರ್ಕ್ಯುಲರ್ ಬಿಟ್ಟಿಲ್ಲ. ಇನ್ ಕೇಸ್ ಇದ್ರ ಜೊತೆನೇ ನಡೆಸಿದ್ರು ನಡೆಸಬಹುದು. ಸೊ ಹಂಗಾಗಿಬಿಟ್ಟು ನಿಮ್ಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳಕ್ಕೆ ಬಂದರೆ ಮಾಡ್ಕೊಂಬಿಡ್ರಿ. ಓಕೆ, ಒಂದು ಕ್ಲಿಯರ್ ಆಯ್ತು ಅನ್ಕೊತೀನಿ. ಅಂತಂದರೆ ನಮ್ಮ ಒಂದೇ ಟೈಮ್ ಇರುತ್ತೆ ಮಾಡ್ಕೊಳ್ಳೋದು, ಮುಂದೆ ಇರಲ್ಲ ಅಂತಲ್ಲ. ಇವಾಗ ನೋಡಿರಿ, ವೆರಿಫಿಕೇಷನ್ ಸ್ಲಿಪ್ಪು ಬಂದರೆ ಮಾಡ್ಕೊಂಬಿಡೋದು. ಇನ್ ಕೇಸ್ ನಿಮ್ಗೆ ಡೌನ್ ಮಾಡ್ಕೊಳಕ್ಕೆ ಬರಲಿಲ್ಲ ಅಂತ ತಿಳ್ಕೊರಿ, ನಿಮ್ಗೆ ಇನ್ನೊಂದು ಟೈಮ್ ಬಿಟ್ಟೇ ಬಿಡ್ತಾರೆ, ಅದ್ರ ಬಗ್ಗೆ ವರಿಬೇಡ. ಸರಿನಾ? ಸರಿ, ಇವಾಗ ನೆಕ್ಸ್ಟ್ ಎರಡನೇದು ಬಗ್ಗೆ ಅಪ್ಡೇಟ್ ಬಂದರೆ ನೀಟ್ ಸ್ಟೂಡೆಂಟ್ಸ್. ಓಕೆ, ನಿನ್ನೆ ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ 18 ಜುಲೈ ಎಲ್ಲನೂ ಕೂಡ ಹಿಯರಿಂಗ್ ಆಯಿತು. ಅದಾದ ನಂತರ 22 ಅಂದರೆ ಮಂಡೇ 22ಗೆ 10:30ಗೆ ಏನು ಮಾಡಿದಾರೆ ಅಂತಂದರೆ ಇದ್ರ ಬಗ್ಗೆ ಇನ್ನೊಂದು ಹಿಯರಿಂಗ್ ಇಟ್ಕೊಂಡ್ರೆ ಅದ್ರ ಬಗ್ಗೆ ಫೈನಲ್ ಡಿಸಿಷನ್ ಕೊಡ್ತೀನಿ ಅಂತ ಹೇಳಿದಾರೆ. ಸರಿ, ಏನಾಗಿದೆ ಅಂತಂದರೆ ಅಪ್ಡೇಟು ಇವತ್ತೇನಾಗುತ್ತೆ ಅಂತಂದರೆ ವಿತಿನ್ ಸ್ಯಾಟರ್ಡೆ ಅಂದರೆ ನಾಳೆ ಸ್ಯಾಟರ್ಡೆ ಒಳಗಡೆ ಎಲ್ಲ ಒಂದು ಏನಿದೆ ನೋಡ್ರಿ ಸೆಂಟರ್ ಏನಿರ್ತವೆ ನೋಡ್ರಿ ಅವಕ್ಕೆ ರಿಸಲ್ಟ್ ಅನ್ನೋದು ಅಪ್ಲೋಡ್ ಮಾಡೋ ಆದವರು. ಮೀನ್ಸ್ ವಿತೌಟ್ ಕ್ಯಾಂಡಿಡೇಟ್ ನೇಮ್ ತೋರಿಸ್ದೆ, ಸ್ಟೂಡೆಂಟ್ಸ್ ನೇಮ್ ತೋರಿಸ್ದೆ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಸರಿ, ಅದು ಎಲ್ಲಿ ಸಬ್ಮಿಟ್ ಆಗುತ್ತೆ, ಸುಪ್ರೀಂ ಕೋರ್ಟಲ್ಲಿ ಆಗುತ್ತಾ, ಅದನ್ನ ನೋಡಿಕೊಂಡು ಪರಿಶೀಲಿಸಿ ಅದನ್ನೇನೋ ಅಪ್ಡೇಟ್ ಮಾಡಿದ್ರೆ ನಿಮ್ಮದು ಫೈನಲ್ ಡಿಸಿಷನ್ನು ನೀಟ್ ಅವ್ರದ್ದು ಮಂಡೇ ಬರ್ತದೆ. ಬಟ್ ಇವಾಗ KCET ನೀವು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಳ್ಳೋಕ್ಕೆ ನಿಮ್ಮ UG ನೀಟ್ 2024 ಬಿಟ್ಟಿಲ್ಲ. ಇನ್ ಕೇಸ್ ಎರಡು ಕಡೆ ಪಾರ್ಟಿಸಿಪೇಟ್ ಮಾಡ್ತಾರಿದ್ರೆ, ಫಾರ್ ಎಕ್ಸಾಂಪಲ್ ನೀಟು ಮತ್ತು KCET ಎರಡು ಕಡೆ ಪಾರ್ಟಿಸಿಪೇಟ್ ಮಾಡೋರು KCET ಅಂತೂ ಮಾಡ್ಕೋರಿ. ಓಕೆ, ಯಾಕಂತಂದರೆ KCET ಕೆಲವೊಂದು ಟೈಮ್ ಹೇಳ್ತಾರೆ ನೀಟಲ್ಲಿ ಸೀಟ್ ಸಿಗದೆ ಹೋಗಿದ್ರೆ ಏನು ಮಾಡ್ಬೇಕು, KCET ಎಲ್ಲಾದರೂ ತೊಗೊಳ್ತೀನಿ ಅನ್ನೋರು. ಸೊ ಹಂಗಾಗಿಬಿಟ್ಟು ಇದು ಹೋಲ್ಡಲ್ಲಿ ಇಟ್ಕೊಳಕ್ಕಾದ್ರೂ ಬರ್ತದೆ, ತಗೋರಿ. ಓಕೆ, ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಕೂಡ, ನಿಮ್ಮದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಬೇಕು. ಇನ್ನೊಂದು ಏನಪ್ಪ ಅಂತಂದರೆ ಅದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮದು ಕೂಡ ಆಗಬೇಕು. ಅದಾದ ನಂತರ ಬಿಡ್ತದೆ. ಮೇನ್ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮ್ಮದು ಜುಲೈ 24 ಅಂದರೆ 24ಗೆ MCC ಅವರು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ. ನೋಡೋಣ ಎಕ್ಸ್ಟೆಂಡೆಡ್ ಮಾಡ್ತಾರೋ ಏನು ಅವಾಗ ಸ್ಟಾರ್ಟ್ ಮಾಡ್ತಾರೆ ಅಂತಂದು. ನೀಟ್ ಅವ್ರಿಗಂತೂ ಇದು ಅಪ್ಡೇಟು ಸದ್ಯಕ್ಕೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇವ ಮೇನ್ ವಿಷಯ ನಮ್ಮ ಹುಡುಗರು KCET ಅಪ್ಡೇಟ್ ಅಂತಂದರೆ KCET ಸ್ಟೂಡೆಂಟ್ಸ್ಗೆ ಇವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಆದರೆ ಮುಂದೆ ಏನೆಲ್ಲ ಅಪಾಯ ಆಗುತ್ತೆ, ಅಡ್ವಾಂಟೇಜ್ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಸಿಗ್ತಾವೆ ನಿಮಗೆ. ಸರಿ, ಏನಕ್ಕಂತಂದರೆ ಹುಡುಗರು ಇಷ್ಟು ದಿನ ಪ್ರೇ ಮಾಡ್ತಿದ್ರಿ, ಬೇಗ ಸ್ಟಾರ್ಟ್ ಮಾಡ್ರು, ನಮ್ಮದು ಕೂಡ KCET ಅಪ್ಡೇಟ್ ಏನಾದ್ರು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಿದ್ರಿ. ಬಟ್ ಅಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಲಿ ಬೇಡನಲ್ಲ, ಬಟ್ ನೀಟು ಮತ್ತು KCET ಎರಡೂ ಕೂಡ ಕಂಬೈನ್ ಮಾಡಿ ಸ್ಟಾರ್ಟ್ ಆದರೆ ನಿಮಗೆ ಬೆಟರ್. ನಾ ಏನಕ್ಕೆ ಇದನ್ನ ವಿಷಯ ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ, ಇವಾಗ ನೀಟು ಎಕ್ಸಾಮ್ ಬರೆದಿರ್ತಾರೆ, KCET ಸ್ಟೂಡೆಂಟ್ಸ್ ಎರಡೂ ಕೂಡ ಬರೆದಿರ್ತಾರೆ. ಬಟ್ ನೀಟಲ್ಲಿ ಕೆಲವೊಂದಿಷ್ಟು ಹುಡುಗರು 550 600 ಈ ರೀತಿ ಮಾರ್ಕ್ಸ್ ತೊಗೊಂಡವರು KCETಲಿ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಿರ್ತಾರೆ. ಮೀನ್ಸ್ 10,000 15,000 20,000ದಲ್ಲಿ ರ್ಯಾಂಕ್ ಇರ್ತಾರೆ ಅವರು ಕೂಡ. ಸೊ ಅವ್ರಿಗೆ ಏನಾಗುತ್ತೆ ಅಂತಂದರೆ ಈಗ ಹೆಂಗಿದ್ರು KCETಲಿ ಒಂದೇ ರೌಂಡ್ ಅಂತ ಇಲ್ಲ, 3 ರೌಂಡ್ ಇದ್ದಾವೆ. ಸೊ ಅವ್ರು ಏನು ಮಾಡ್ತಾರೆ, ನೀಟಲ್ಲಿ ಚೆನ್ನಾಗಿರೋ ರ್ಯಾಂಕ್ ಬಂದಿರೋರು ಅವರು ಇಲ್ಲಿ KCETಲಿ ಪಾರ್ಟಿಸಿಪೇಟು ಮಾಡ್ತಾರೆ. ಅವರು ಕಾಲೇಜ್ನ ಅಡ್ಮಿಷನ್ ಅಂತೂ ಮಾಡಿಸ್ಕೊಳ್ಳಲ್ಲ,
ಹೋಲ್ಡ್ ಇಟ್ಕೊಂಡು ಹೋಗ್ತಾರೆ. ಅಂತಂದರೆ ಕಾಲೇಜ್ನ ಸಿಗುತ್ತೆ, ಫಸ್ಟ್ ರೌಂಡಲ್ಲಿ ಸಿಗ್ತದೆ ಸೀಟ್, ಅದನ್ನ ಹೋಲ್ಡ್ ಇಟ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ತಾರೆ, ಅಲ್ಲೂ ಕೂಡ ಸೀಟ್ ಅದೇ ಇರ್ತದೆ. ಹೆಂಗಿದ್ರು ಹೋಲ್ಡ್ ಇಟ್ಕೊಂಡು ಥರ್ಡ್ ರೌಂಡ್ವರೆಗೂ ಹೋಗ್ತಾರೆ. ಆ ಥರ್ಡ್ ರೌಂಡಿಗೆ ಅವ್ರಿಗೆ ಏನಕ್ಕೆ ಹೋಗ್ತಾರೆ ಅಂತಂದರೆ ಅಷ್ಟೊತ್ತಿಗೆ ನೀಟು ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ. ಇನ್ ಕೇಸ್ ಸಪ್ರೇಷನ್ ಆಗಿ ನಡೆದ್ರೆ, ಅಂದರೆ ನೀಟು ಮತ್ತು KCT ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೆದ್ರೆ ಹುಡುಗರು ಮಾಡೋದೇ ಹಿಂಗೆ. ಅಂದರೆ KCTಲಿ ಏನು ಮಾಡಿದ್ರೆ ಸೀಟ್ ಸಿಗಲಿ, ಫಸ್ಟ್ ರೌಂಡ್ ಸಿಗಲಿ, ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಲ್ಡ್ ಇಟ್ಕೊಂಡು ನಮ್ಮ ಮತ್ತೆ ಥರ್ಡ್ ರೌಂಡ್ವರೆಗೂ ಕೂಡ ಹೋಗೋಣ ಅನ್ನೋ ಒಟ್ಟಿಗೆ ನೀಟ್ದು ಕೂಡ ಪಾರ್ಟಿಸಿಪೇಟ್ ಅಂದರೆ ಸ್ಟಾರ್ಟ್ ಆಗಿರ್ತದೆ. ಸೊ ಹಂಗಾಗ್ಬಿಟ್ಟು ಯಾವ ನೀಟ್ ಎಲ್ಲಾದರೂ ಸೀಟ್ ಸಿಕ್ಕರೆ ಹೋಗ್ಬಿಡ್ತಾರೆ. ಇನ್ ಕೇಸ್ ಅಲ್ಲಿ ಸಿಗದೆ ಹೋದ್ರೆ, ನೀಟಲ್ಲಿ ಏನಾದರೂ ಸೀಟ್ ಸಿಗದೆ ಇದ್ದರೆ ಹುಡುಗರು KCTಲಿ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಹುಡುಗರು ಎಷ್ಟೊಂದು ಸೀಟ್ ಅಡ್ಮಿಷನ್ ಇಲ್ಲೇ ಆಗಿಬಿಡ್ತಾವೆ. ಸೊ ಇದು ಯಾರಿಗೆಲ್ಲ ಎಫೆಕ್ಟ್ ಬೀಳುತ್ತಪ್ಪ KCTಲಿ ಅಂದರೆ, ರ್ಯಾಂಕ್ ಯಾರ್ದೆಲ್ಲ ದೂರ ಇದೆ ನೋಡಿ. ಲೈಕ್ ಇವಾಗ ಹೇಳ್ತಿದ್ರಿ 1 ಲಕ್ಷ, 1.5 ಲಕ್ಷ, 2 ಲಕ್ಷ, 2 ಲಕ್ಷ ಮೇಲ್ಗಡೆ ರ್ಯಾಂಕ್ ಅಂತ ಯಾರು ಹೇಳ್ತಿದ್ರಿ, ಅಂಥ ಒಂದು ಸ್ಟೂಡೆಂಟ್ಸ್ಗೆ ಎಷ್ಟೊಂದಿಲ್ಲ ಎಫೆಕ್ಟ್ ಆಗುತ್ತೆ ಅಂತಂದರೆ, ನೀಟ್ ಆಲ್ಮೋಸ್ಟ್ ಒಂದು 10% ಹುಡುಗರು ಅದರಲ್ಲಿ ಸೀಟ್ ತೊಗೊಂಡ್ರೆ ಅದೇ 10% ಹುಡುಗರು ಇಲ್ಲಿ ಸೀಟ್ ಕಳ್ಕೊಳ್ಳೋಕೆ ತಯಾರಾಗಿಬಿಡ್ರಿ ನೀವು. ಸರಿ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿರೋದು, ಸಾಧ್ಯ ಆದರೆ KCT ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿ ನಡೆದ್ರೆ ಬೆಟರ್. ಓಕೆ, ಇನ್ನೂ ಕೂಡ ಒಂದು ಅಡ್ವಾಂಟೇಜಸ್ ಏನಂತಂದರೆ, ಎರಡು ಎಟ್ ಎ ಟೈಮ್ ಸ್ಟಾರ್ಟ್ ಆಗಿಬಿಟ್ರೆ ನಿಮಗೆ ಬೆಟರ್. ಸರಿ, ಈ ಸದ್ಯಕ್ಕಂತೂ ಇದಿಷ್ಟು ಅಪ್ಡೇಟು. ಸ್ಟಾರ್ಟ್ ಎರಡು ಕೂಡ ಒಮ್ಮೆಲೆ ಸ್ಟಾರ್ಟ್ ಆಗಲಿ ಅಂತಲೇ ಒಂದು ಪ್ರೇಯರ್ ಮಾಡ್ಕೊಡ್ರಿ ನೀವು ಕೂಡ. ಯಾಕಂದರೆ ನೀವು ಇವಾಗ ಗೊತ್ತಾಯ್ತು ಅನ್ಕೊತೀನಿ ರ್ಯಾಂಕ್ ದೂರವ್ರಿಗೆ ಎಷ್ಟೆಲ್ಲ ಕಷ್ಟ ಇದೆ ಅಂತಂದು. ಯಾಕಂದರೆ ನೀಟಲ್ಲಿ ಬರೆದವರು ರ್ಯಾಂಕ್ ಚೆನ್ನಾಗಿರ್ತದೆ, ಖಂಡಿತ KCT ಕೂಡ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಸ್ಕೋರು. ಸೊ ಹಂಗಾಗಿಬಿಟ್ಟು ಅವ್ರಿಗೆ ನಿಮಗೂ ಯಾರೂ ಕೂಡ ಮೋಸ ಆಗ್ಬಾರ್ದು, ಎಲ್ಲರೂ ಕೂಡ. ಅಂತಂದರೆ ನೀಟ್ ಸ್ಟೂಡೆಂಟ್ಸ್ಗೂ ಮೋಸ ಆಗ್ಬಾರ್ದು, KCT ಅವ್ರಿಗೂ ಕೂಡ ಮೋಸ ಆಗ್ಬಾರ್ದು ಅಂತಂದರೆ ಎರಡು ಕೂಡ ಎಟ್ ಅ ಟೈಮ್ ಸ್ಟಾರ್ಟ್ ಆಗಬೇಕಾಗ್ತದೆ. ಸೊ ನೋಡೋಣ, KEದವ್ರು ಇದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಕೊಟ್ಟಿಲ್ಲ. ಜಸ್ಟ್ ವೆರಿಫೈ ಸ್ಲಿಪ್ ಬಗ್ಗೆ ಒಂದೊಂದು ಬಿಟ್ಟಿದ್ದಾರೆ, ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಅಪ್ಡೇಟ್ ಬಂದಂದರೆ ನಮ್ಮ ಚಾನಲಲ್ಲಿ ಸಿಗ್ತದೆ. ಸಾಧ್ಯ ಆದರೆ ನಮಗೆ ಒಂದು ಲೈಕ್ ಅಥವಾ ಶೇರ್ ಮಾಡೋ ಮುಖಾಂತರ ಒಂದೇ ಒಂದು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಟೇಕ್ ಕೇರ್, ಬಾಯ್.